ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಮಸಾಲ ಪೀನಟ್ ಅಥವಾ ಮಸಾಲ ಕಡಲೆಬೀಜ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಾಣಲೆ ಇಟ್ಕೊಂಡು ನಾನೊಂದು ಬೌಲ್ ಆಗೋಷ್ಟು ಕಡಲೆಕಾಯಿ ಬೀಜನ ತೊಗೊಂಡು ಒಂದು ಸತಿ ನೀಟಾಗಿ ಫ್ರೈ ಮಾಡಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕಿತ್ತು. ಸಿಮ್ ಅಥವಾ ಮೀಡಿಯಮಲ್ಲಿ ಐಯಲ್ಲಿ ಮಾಡಿದ್ರೆ ಕ್ರಿಸ್ಪ್ ಬರಲ್ಲ. ಇವಾಗ ಒಂದು ಬೌಲ್ ತೊಗೊಂಡು ಸ್ವಲ್ಪ ಸಾಂಬಾರು ಪೌಡರ್, ಸಾಲ್ಟ್, ಸ್ವಲ್ಪ ಇಂಗು, ನೀವು ಬೇಕಾದರೆ ಚಿಲ್ಲಿ ಪೌಡ್ರ್ ಹಾಕೊಬೋದು. ಅದ್ರ ಬದಲು ನೀವು ಸಾಂಬಾರು ಮಾಡ್ತೀರಲ್ವ, ಆ ಸಾಂಬಾರು ಪೌಡ್ರ್ ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಂಪೇರ್ಡ್ ಟು ಚಿಲ್ಲಿ ಪೌಡರ್. ಹಾಕಿ ಸ್ವಲ್ಪ ನೀರು ಹಾಕಿ ನೋಡಿ ಈ ಹದ ಇರಬೇಕು. ಮಿಕ್ಸ್ ಮಾಡಿಕೊಂಡು ಕಡಲೆಬೀಜ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ಥರ ಸ್ಪ್ರೆಡ್ ಮಾಡಿ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಖಾರ, ಉಪ್ಪು, ಸ್ವಲ್ಪ ಇಂಗು, ಅದನ್ನು ಸ್ವಲ್ಪನೇ ಈ ಥರ ಹಾಕಬೇಕು ಕಡಲೆಬೀಜದ ಮೇಲೆ. ಈ ಪ್ರೋಸೆಸ್ ಎಲ್ಲ ಸಿಮ್ ಮೇಲೆ ಆಗಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಆಗಬಾರ್ದು. ಈ ಥರ ಮಿಕ್ಸ್ ಮಾಡಿ ಸಿಮ್ಗೆ ಹಾಕಿ ಈ ಥರ ಬಿಟ್ಬಿಟ್ಟು 2 ಮಿನಿಟ್ಸ್ಗೆ ಒಂದ್ಸತಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇದೇ ಥರ ಒಂದು 10 ಮಿನಿಟ್ಸ್ ಮಾಡಬೇಕು. 2 ಮಿನಿಟ್ಸ್ಗೆ ಒಂದ್ಸತಿ ಕೈ ಆಡಿಸ್ಬೇಕು, ಸಿಮ್ಮಲ್ಲೇ ಬಿಟ್ಬಿಡಬೇಕು. ಇಲ್ಲ ಅಂದರೆ ಅದು ಕ್ರಿಸ್ಪ್ ಆಗಲ್ಲ, ಆ್ಯಕ್ಚುಲಿ ಹಾಗೆ ಮೆತ್ತೆ ಇರುತ್ತೆ. ಆ್ಯಂಡ್ ಈ ಥರ ಒಂದ್ಸತಿ ಟ್ರೈ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ, ಊಟಕ್ಕೆ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹೊರ್ಗಡೆ ತೊಗೊಂಬಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ, ಊಟಕ್ಕೆಲ್ಲ ನಂಚ್ಕೊಳ್ಳೋಕ್ಕೆ. ಯೂಶ್ವಲಿ ಕಡಲೆಬೀಜ ಬರೀದೇ ತಿನ್ನೋದಕ್ಕಿಂತ ಈ ಥರ ಮಸಾಲೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಗ್ರೌಂಡ್ನಟ್ಟಲ್ಲಿ ಕಡಲೆಬೀಜದಲ್ಲಿ ಪ್ರೋಟೀನ್ ತುಂಬ ಇರೋದ್ರಿಂದ ಆಯಿಲಲ್ಲಿ ಇದು ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.